ನನ್ನ ಯೂಟ್ಯೂಬ್ ಚಾನಲ್ ಅರ್ಪಿತಾ ತಿಲ್ಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀಟಾಗಿ ಹೊರಗಡೆ ಎಲ್ಲ ಸೆಟಪ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್. ಏನೂ ಕಾಣಿಸ್ತಾ ಇಲ್ಲ, ಸುಮ್ಮನೆ ಇಟ್ಟಿದ್ದಾರೆ ಅನ್ಸುತ್ತೆ. ಈ ರೋಡ್ ನಾನು ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು ಈ ಕಡೆ ಸೈಡ್. ನಮ್ಮ ಮನೆ ಬ್ಲಾಗ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಅರ್ಪಿತಾ ತಿಲ್ಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ನಾನು ಹೇಳ್ತಾ ಇವಾಗ ರೆಡಿ ಆಗಿದ್ದೀನಿ. ರೆಡಿ ಆಗಿದ್ದೀನಿ ಅಂದರೆ ಆಫ್ಕೋರ್ಸ್ ಎಲ್ಲ ಹೋಗ್ತಾ ಇದ್ದೀವಲ್ವ. ಇವತ್ತು ಇಲ್ಲೇ ಒಂದು ನಿಯರ್ ಬೈ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಹೇಗಿದೆ, ಏನು ಎತ್ತ ಅಂತೆಲ್ಲ ನಿಮಗೆ ಮುಂದೆ ನಾನು ತೋರಿಸ್ತಾ ಹೋಗ್ತೇನೆ. ಇಲ್ಲಿಂದ ಒಂದು 10-15 ಮಿನಿಟ್ಸ್ ದೂರ ಇದೆ ಆ ಪ್ಲೇಸು. ಬಸ್ಸಲ್ಲಿ ಹೋಗಬೇಕು. ಇನ್ನೊಂದು 5-10 ಮಿನಿಟ್ಸಲ್ಲಿ ಬಸ್ ಇದೆ ನಮಗೆ. ಊಟ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ, ಇನ್ನೊಂದು ಹೊರಡಬೇಕು. ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್. ಶೂ ಒಂದು ಹಾಕೊಳ್ಳೋದು ಬಾಕಿ ಇದೆ. ಲೆಟ್ಸ್ ಗೋ. ಎಲ್ಲ ಹೋಗ್ತಾ ಇದ್ದೀವಿ. ಓಕೆ, ಬಿಲ್ಲಿಂಗೆಲ್ಗೆ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಪ್ಲೇಸ್ ಅಂತ. ನೋಡೋಣ ಏನೇನಿದೆ ಅಲ್ಲಿ. ಫಾರೆಸ್ಟಲ್ಲಿ ಅನಿಮಲ್ ಇದೆಯಾ, ಸುಮ್ಮನೆ ಗ್ರೀನ್ರಿ. ಓಕೆ, ಗ್ರೀನ್ರಿ ನೋಡೋಕ್ಕೆ, ನೇಚರ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಸಿಕ್ಕಾಬಟ್ಟೆ ಬಿಸಿಲಿದೆ, ಸೆಕೆ ಹೊಡೀತಾ ಇದೆ. ಹಾಗಂತ ನಾವೇನಾದರೂ ಜಾಕೆಟು ಸ್ವೆಟ್ರ್ ಎಲ್ಲ ಬಿಟ್ಟು ಬಂದರೆ ಮುಗೀತು. ಫುಲ್ ಚಳೀಲಿ ನಡ್ಕೊಂಡು. ಇಲ್ಲಿ ಹೀಗೆ ವೆದರ್. ಇದು 5 ನಿಮಿಷಕ್ಕೆ ಹಿಂಗೆ ಬಿಸಿಲಿರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫುಲ್ ಚಳಿ ಅಂದರೆ ಚಳಿ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಬೆಟರ್ ಯಾವಾಗಲೂ ಜಾಕೆಟ್ ಅದನ್ನು ಕ್ಯಾರಿ ಮಾಡೋದು ಇಲ್ಲಿ. ಆ್ಯಂಡ್ ಶೂಸು ಅಷ್ಟೇ ಯಾವಾಗಲೂ ಹಾಕ್ಕೊಂಡಿರ್ತಾರೆ ಇಲ್ಲಿ. ಯಾಕಂದರೆ ಸೇಮ್ ಇದೇ ಥರ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ. ಚಪ್ಪಲ್ ಹಾಕ್ಕೊಂಡ್ರೆ ತುಂಬ ಥಂಡಿ ಆಗುತ್ತೆ ಕಾಲಿಗೆ. ಅದಕ್ಕೋಸ್ಕರ ಯಾವಾಗಲೂ ಜಾಸ್ತಿ ಪ್ರಿಫರ್ ಮಾಡೋದೇ ಶೂ. ಇವನ್ ಸಿಕ್ಕಾಪಟ್ಟೆ ಬಿಸಿಲಿರಲಿ ಚಳಿ ಇರಲಿ ಏನಿದ್ರೂ ಶೂಸ್ ಹಾಕ್ಕೊಂಡು ಹೋಗೋದು. ನಮಗೆ ಇಂಡ್ಯಾದಲ್ಲಿ ಬರೀ ಸ್ಲಿಪ್ಪರ್ಸ್ಗಳನ್ನು ಹಾಕ್ಕೊಂಡು ಓಡಾಡಿ ಇಲ್ಲಿ ಶೂ ಹಾಕೋಬೇಕಂದ್ರೆ ಇರಿಟೇಷನ್ ಶುರು ಆಗಿಬಿಟ್ಟಿದೆ. ನನಗಂತೂ ಶೂ ಹಾಕ್ಕೊಂಡು ಅಭ್ಯಾಸ ಏನಿರಲಿಲ್ಲ. ನಾನು ಈವನ್ ಆಫೀಸ್ಗೂ ಶೂ ಹಾಕ್ಕೊಂಡು ಹೋಗ್ತಿರ್ಲಿಲ್ಲ. ಅದನ್ನು ಯಾರು ತೊಗೊಂಡು ಕ್ಲೇಸ್ ಕಟ್ಟಿ ಅಷ್ಟೆಲ್ಲ ಯಾರು ಮಾಡ್ತಾರೆ ಗುರು ಅಂತ ನಾನು ಆಫೀಸ್ಗೂ ಹಾಕ್ಕೊಂಡು ಹೋಗ್ತಿರ್ಲಿಲ್ಲ. ಬಟ್ ಇಲ್ಲಿ ನೋಡಿ, ಬಂದಾಗಿಂದ ಬರೀ ಶೂ. ಅಯ್ಯಪ್ಪ. ಆ್ಯಂಡ್ ಫಾರ್ ದ ಸರ್ಪ್ರೈಸ್ ಇವತ್ತು ನಾವು ಸ್ವಲ್ಪ ಬೇಗ ಹೊರಟ್ಬಿಟ್ಟಿದ್ದೀವಿ. ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಓಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಬರ್ತಾ ನಾವು ನೋಡಿದ್ದು ಇಲ್ಲಿನ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಸ್ವೀಡನ್ದು. ದಟ್ ಈಸ್ ಮಿಡ್ ಸಮ್ಮರ್ ಸೆಲೆಬ್ರೇಷನ್. ಇದು ಇಲ್ಲಿನ ಲಾಂಗೆಸ್ಟ್ ಡೇ ಅಂತ ಕನ್ಸಿಡರ್ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಮಧ್ಯದಲ್ಲಿ ಆ ಥರ ಪೋಲ್ನ ಮಾಡಿ ಅದ್ರ ಸುತ್ತ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಮ್ಮ ಯೂಶಲ್ ಬಸ್ ಸ್ಟ್ಯಾಂಡ್. ಬಸ್ಸಿಗೆ ನಿಂತಿದ್ದೀವಿ. ಇನ್ನು ಫ್ರೆಂಡ್ಸ್ಗಳು ಯಾರೂ ಬಂದಿಲ್ಲ. ಆ್ಯಂಡ್ ಯಾವ ಬಸ್ಸು ಇವೆರಡಲ್ಲಿ ಅಂತ ಗೊತ್ತಿಲ್ಲ, ಚೆಕ್ ಮಾಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರೋದು, ಈಗ ಬಸ್ ಸ್ಟಾಪ್ಗೆ ರೈಲ್ವೆ ಸ್ಟೇಷನ್ಗೆ ಏನಾದರೂ ಬರಬೇಕು ಅಂತಂದರೆ ಸೈಕಲ್ ನಿಲ್ಲಿಸ್ಬೋದು, ಅಂದರೆ ಇಲ್ಲಿ ಬಂದು ನಿಲ್ಲಿಸ್ಬೋದು. ಇಲ್ಲಿ ನೋಡಿ, ಹೀಗೆ ಮೇಲೆ ಕೆಳಗೆ ಈ ಥರ ಎಲ್ಲ ಸೆಕ್ಷನ್ಗಳು ಮಾಡಿದ್ದಾರೆ.
ಎಷ್ಟೊಂದು ಸೈಕಲ್ಗಳು ನಿಂತಿದೆ. ಬಸ್ ಹೋಯ್ತು, ಯಾರು ಬಂದಿಲ್ಲ ಫ್ರೆಂಡ್ಸು. ನೆಕ್ಸ್ಟ್ ಎಷ್ಟೊತ್ತಿಗೆ ಬಸ್ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ನಾನು ಬಸ್ ಸ್ಟ್ಯಾಂಡ್ ಹತ್ರ ತೋರಿಸ್ತೀನಿ ನಿಮಗೆ. ಇಲ್ಲಿ ಆ್ಯಕ್ಚುಲಿ ಬಸ್ಗಳು ತುಂಬ ಉದ್ದುದ್ದ ಇರುತ್ತಪ್ಪ, ನಾನು ಅಬ್ಸರ್ವ್ ಮಾಡ್ದಂಗೆ. ನಂತರ ಚಿಕ್ಕ ಚಿಕ್ಕ ಪುಟಾಣಿ ಬಸ್ಗಳಿಲ್ಲ, ಇಲ್ಲಿ ಉದ್ದುದ್ದ ಬಸ್ಗಳು. ಸೊ ವೆಲ್ಕಮ್ ಟು ಬಿಲ್ಲಿಂಗೇನ್. ಸೊ ನಾವು ಎಂಟರ್ ಆಗಿದ ತಕ್ಷಣ ಫಸ್ಟ್ ನೋಡಿದ್ದೆ ಇಲ್ಲಿ ನಮ್ಮ ಮಕ್ಕಳು ಆ ಸೈಕಲ್ ತೊಗೊಂಡು ಆಟ ಆಡ್ತಾ ಇರೋದು. ಪೇರೆಂಟ್ಸ್ ಎಲ್ಲ ಅವ್ರಿಗೆ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಈ ಥರ ಬಹಳಷ್ಟು ಆ್ಯಕ್ಟಿವಿಟಿ ಸೆಟಪ್ಗಳಿದೆ. ಮಕ್ಕಳಿಗಂತೂ ಖಂಡಿತ ಬೋರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಸ್ಟಾಪಲ್ಲಿ ನಾವು ಇಳ್ದಾಗಿದೆ, ಈಗ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಐ ಥಿಂಕ್ ನಾನು ಜಾಕೆಟ್ ಹಾಕೊಂಬಂದಾಗಲೇ ಬಿಸಿಲಿರುತ್ತೆ, ಬೇರೆ ಮಾಮೂಲಿ ಟಿ ಶರ್ಟ್ ಹಾಕೊಂಬಂದಾಗ ಚಳಿ ಇರುತ್ತೆ. ಸೊ ಈ ಪ್ಲೇಸಲ್ಲಿ ವಿಂಟರ್ ಟೈಮಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇರೋದಂತೆ, ಸ್ಕೇಟಿಂಗ್ ಆ ಥರ ಎಲ್ಲ. ಈಗ ಸಮ್ಮರ್ ಅಲ್ವಾ, ಏನಲ್ಲ. ಇಲ್ಲಿಂದ ಆ್ಯಕ್ಚುಲ್ ಪ್ಲೇಸ್ ಶುರು ಆಗ್ತಾಯಿದೆ. ಆವಾಗಲಿಂದ ಜಾಕೆಟ್ನ ಹಾಕ್ಕೊಂಡು ಫುಲ್ ಸೆಕೆ ಅಂದರೆ ಸೆಕೆ ಅನ್ನಿಸ್ತಾಯಿತ್ತು. ಬಟ್ ದ ಮೊಮೆಂಟ್ ನಾವು ಈ ಪ್ಲೇಸ್ನ ಎಂಟರ್ ಆಗಿದ ತಕ್ಷಣ ಫುಲ್ ಕೂಲ್ ಆ್ಯಂಡ್ ಕಾಮ್ ಅನ್ಸೋಕ್ಕೆ ಶುರು ಆಯಿತು. ವೀಕೆಂಡ್ ಒಂದು ಫುಲ್ ಆಫ್ ಆ್ಯಕ್ಟಿವಿಟಿ, ದಟ್ಟು ಫ್ರೀ ಆಫ್ ಚಾರ್ಜ್ ಮಾಡಬೇಕು ಅಂತ ಅಂದರೆ ಈ ಪ್ಲೇಸ್ ಅಂತೂ ಡೆಫಿನೆಟ್ಲಿ ಬರಬೇಕು. ಇಲ್ಲಿ ನೋಡ್ಬೋದು, ಇದೆಲ್ಲ ಸ್ಟೇಗಳಂತೆ, ಮನೆ ಅಲ್ಲ. ಇಲ್ಲಿ ಪ್ರೀ ಬುಕ್ ಮಾಡಿ ಬಂದು ಇಲ್ಲಿ ಸ್ಟೇ ಆಗ್ಬೋದು. ಆ್ಯಂಡ್ ಇವಾಗಿನ ಇದು ಮಿಡ್ ಸಮ್ಮರ್ ಆಗಿರೋದ್ರಿಂದ ಎಲ್ಲರೂ ಇವತ್ತು ಹಾಲಿಡೇ ಇದೆ, ರಜಾ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದು ಈ ಥರ ಕ್ಯಾರವೆನ್ಗಳಲ್ಲಿ ಬಂದು ಈ ಥರ ಸೆಟಪ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ನೀವು. ಸೊ ಈ ಥರ ಸೆಟಪ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಇಟ್ಸ್ ಎ ನೈಸ್ ಕಾನ್ಸೆಪ್ಟ್. ನನಗೆ ಚೆನ್ನಾಗಿ ಅನಿಸ್ತು. ನಾವು ಯಾವಾಗಲಾದರೂ ಈ ಥರ ಬಂದು ಇಲ್ಲೆಲ್ಲ ಸ್ಟೇ ಆಗ್ಬೋದು. ಚೆಂದ ಇದೆ ಇದು. ಎಷ್ಟು ಚೆಂದ ನೀಟಾಗಿ ಹೊರಗಡೆ ಎಲ್ಲ ಸೆಟಪ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಎಲ್ಲೂ ಹೋಗೋದಿಲ್ಲ, ಏನಿಲ್ಲ, ಅಲ್ಲೇ ಅಡುಗೆ ಮಾಡ್ಕೋ, ಅಲ್ಲೇ ಊಟ ಮಾಡು. ಚೆನ್ನಾಗಿದೆ, ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಈ ಥರ ಬಂದಾಗ. ಅದು ನೇಚರ್ ಮಧ್ಯದಲ್ಲಿರೋದ್ರಿಂದ ಅಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ತುಂಬ ಜನ ಇದ್ದಾರೆ, ನೀವು ಒಬ್ಬರೇ ಇದ್ದೀರಾ ಅಂತಲೂ ಅಲ್ಲ. ಅಲ್ಲಿ ಇಲ್ಲಿ ಜನ ಇರೋದ್ರಿಂದ ನಮಗೆ ಅದೂ ಚೆನ್ನಾಗಿ ಅನಿಸುತ್ತೆ. ಒಬ್ಬರೇ ಇದ್ದೀವಿ ಅಂತ ಫೀಲಿಂಗ್ ಬರೋಲ್ಲ. ಸೊ ಇದು ಇಷ್ಟ ಆಯ್ತು ನನಗೆ ತುಂಬ. ನಾವು ಸಮ್ಟೈಮ್ಸ್ ಯಾವಾಗಲಾದ್ರು ಬರಬೇಕು ಅಂತ ಅನ್ನಿಸ್ತು. ಫುಲ್ಲೆಲ್ಲ ಆ ಕಡೆ ಹಸಿರು 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 ಇದೆ. ಸೊ ಇಲ್ಲಿ ನೋಡಿ ಎಷ್ಟು ದೊಡ್ಡ, ಐ ಥಿಂಕ್ ಕೆರೆ ಅನಿಸುತ್ತೆ ಇದು. ಇಂಥದ್ದೆಲ್ಲ ನಾವು ಇಂಡಿಯಾದಲ್ಲಿ ನೋಡಿದ್ವಿ, ಬಟ್ ಫುಲ್ಲು ಲೋಟಸ್ ಪ್ಲ್ಯಾಂಟ್ ಇದೆ ಅನಿಸುತ್ತೆ ಅಲ್ಲೆಲ್ಲ. ನೋಡಿ ಫುಲ್ ಇದೆ ಇಲ್ಲಿಂದ ಅಲ್ಲಿವರೆಗೂ. ನೋಡಿ ಚಂದ ನೀಟಾಗಿ ಗೂಡುಗಳು ಮಾಡಿದ್ದಾರೆ. ಇಲ್ಲೆಲ್ಲ ಹಕ್ಕಿಗಳಿರೋದಕ್ಕೆ ಇಂಥವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲ ಆ್ಯಕ್ಚುಲಿ. ಸೊ ದಿಸ್ ಈಸ್ ನೈಸ್. ಆ್ಯಂಡ್ ಇಲ್ಲಿ ಒಳಗೆ ಹೋಗಿ ಕೂತ್ಕೋಬೋದು. ನೋಡಿ ಒಳಗಡೆ ಹಿಂಗಿದೆ. ಓ ಅಲ್ಲಿಂದ ನೋಡ್ಬೋದು ಪ್ರಾಣಿ ಪಕ್ಷಿ ಏನಾದರೂ. ಇಲ್ಲೆಲ್ಲ ಫೋಟೋಸ್ಗಳು ಹಾಕಿದ್ದಾರೆ. ಐ ಥಿಂಕ್ ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಅನ್ಸುತ್ತೆ. ಚೆಂದ ಇದೆ. ನೀದಿಗ್ರಾ? ಸೊ ಇದರಿಂದ ನೋಡ್ಬೋದು. ಅದೇ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಸುಮ್ಮನೆ ಇಟ್ಟಿದ್ದಾರೆ ಅನ್ಸುತ್ತೆ. ನೋಡಿ ಹಿಂಗೆ ಹಿಂಗೆ ಕಾಣಿಸ್ತಾ ಇದೆ, ಚೆಂದ ಕಾಣಿಸ್ತಿದೆ ಅಲ್ವಾ? ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಗ್ಲಾಸ್ ಇದು ಮಾಡಿದ್ದಾರೆ. ಇಲ್ಲಿ ಕೆರೆದ ನೀರು ಹಾಗೆ ಇದೆ. ಇಲ್ಲೆಲ್ಲ ಕುತ್ಕೊಳ್ಳೋಕೆ ಪ್ಲೇಸ್ಗಳು ಮಾಡಿದ್ದಾರೆ. ಹಾಂ,
ಪರಿಸರದಲ್ಲಿ ಹೀಗೆ ಕುತ್ಕೊಳ್ಳಿ. ಅದಕ್ಕೆ ಆ್ಯಂಡ್ ಅಲ್ಲೆಲ್ಲ ಬಾತುಕೋಳಿ ಎಲ್ಲ ಇದೆ. ಫುಲ್ ಒಂದು ಟೈಮಲ್ಲಿ ಎಲ್ಲ ಲೋಟಸ್ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅನ್ನಿಸ್ತು. ಸಾಕಾಗಿದೆ, ಅಮೇಝಿಂಗ್ ಆಗಿದೆ. ನನಗಂತೂ ಖುಷಿ. ನಾನು ಇಷ್ಟೊಂದು ಗ್ರೀನ್ರಿ ನೋಡಿದ್ರೆ ತುಂಬ ದಿನ ಆಗಿತ್ತು ಅನ್ನಿಸ್ತಿತ್ತು. ಬರೀ ವಾಟರ್ ಸೈಡ್ ಅಂದರೆ ಬೀಚು ಆ ಥರನೇ ಹೋಗ್ತಾಯಿದ್ವಿ. ಬಟ್ ಇದು ತುಂಬ ಚೆನ್ನಾಗಿದೆ, ತಣ್ಣಗಿದೆ. ಆ ತಣ್ಣಗೆ ಬೀಸ್ತಾ ಇರೋ ಗಾಳಿ, ಆ ನೀರು, ಅಲ್ಲಿನ ಬಾತುಕೋಳಿಗಳು, ಫುಲ್ ಗ್ರೀನ್ರಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನಗೇನೋ ಗೊತ್ತಿಲ್ಲ, ನನಗೆ ನೇಚರ್ ಅಂದರೆ ಭಾಳ ಇಷ್ಟ. ಆಬ್ವಿಯಸ್ಲಿ ಎಲ್ರಿಗೂ ಈ ಫೀಲ್ ಅಂತೂ ಇದ್ದೇ ಇರುತ್ತೆ. ಎಷ್ಟೊತ್ತಾದರೂ ಪರವಾಗಿಲ್ಲ, ಅಲ್ಲೇ ಕುತ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಏನಿದು ಗೊತ್ತಿಲ್ಲ, ಒಳ್ಳೆ ವಾಶ್ರೂಮ್ ಥರನೂ ಇದೆ, ಬೂದ್ ಬಂಗ್ಲೆ ಥರನೂ ಇದೆ, ಗೊತ್ತಿಲ್ಲ. ಆ್ಯಂಡ್ ಇಲ್ಲೊಂದು ಸಿಟ್ಟಿಂಗ್ ಕಾರ್ನರ್ ಇದೆ, ಕ್ಯೂಟ್ ಆಗಿದೆ, ಚೆಂದ ಇದೆ ಅಲ್ವಾ ಇದು ಕುತ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಈ ಥರ ಎಲ್ಲ ಕಡೆ ಬಾರ್ಬಿಟ್ಟು ಒಂದು ಪಾರ್ಕಲ್ಲಿ ಎಲ್ಲ ಕಡೆ ಸಾರಿ ಮಿಡ್ ಸಮ್ಮರ್ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ರೆ ನಾವಿಲ್ಲಿ ಹೊರಗಡೆ ಚಿಲ್ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಎಲ್ಲೂ ಜನ ಇಲ್ಲ. ಸೊ ಎಲ್ಲರೂ ಸೆಲೆಬ್ರೇಷನಲ್ಲಿ ಬ್ಯುಸಿ ಇದ್ದಾರೆ, ನಾವಿಲ್ಲಿ ಚಿಲ್ ಔಟ್ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಬಾರ್ಬಿಕ್ಯೂ ಈ ಥರ ಕೂರೋದಕ್ಕೆ ಇಲ್ಲೊಂದು ಟೆಂಟ್ ಇದೆ ಚೋಟುಟ. ಎಲ್ಲ ಡಿಫ್ರೆಂಟ್ ಈ ವುಡ್ಸ್ಗಳೇನು ಇಟ್ಟಿದ್ದಾರೆ ಇಲ್ಲಿ, ಚೆನ್ನಾಗಿದೆ ಇದು. ಏನಕ್ಕೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅವರು ಇದೆಲ್ಲ ಮೋಸ್ಟ್ಲಿ ಪಕ್ಷಿಗಳು ತೊಗೊಂಡು ಹೋಗೋದಕ್ಕಿದೆ. ಬಟ್ ಚೆನ್ನಾಗಿದೆ. ರೆಕಾರ್ಡಿಂಗ್ ಇರ್ಬೋದು. Stop. Start. और हमारी दोस्त है और हम पार्टी कर रहे हैं। जंगल में पार्टी कर रहे हैं। जंगल में हम पार्टी कर रहे हैं। और पार्टी के लिए हमारे पास बिल्कुल सामान है। हम सब लोग खाली हाथ आ रहे हैं। ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗೆ ಮಜಾ ಮಾಡಿಕೊಂಡು ಒಬ್ರನ್ನೊಬ್ರು ಕಾಡಿಸ್ಕೊಂಡು ಮುಂದೆ ಹಾಗೆ ಬರ್ತಾ ಒಂದು ದೊಡ್ಡ ಬಂಡೆನೇ ನೋಡಿದ್ವಿ. ಹತ್ತಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹತ್ತುತ್ತಾ ಇದ್ವಿ. ಕಾಲು ಇಡ್ತಾ ಇದ್ರೆ ಹಾಗೆ ಕಾಲೇ ಒಳಗೆ ಹೋಗ್ತಾ ಇದೆ. ಮಣ್ಣು ಗಟ್ಟಿ ಇಲ್ಲ, ಬೌನ್ಸಿ ಇದೆ ಮಣ್ಣು. ಒಂದು ಟ್ರೆಕ್ಕಿನ ಕತೆ. ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ವ್ಲಾಗ್ಗೋಸ್ಕರ ಒಂಚೂರು ಮುಂದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟೆ, ಅದಕ್ಕೆ ಅವ್ರು ಮುಂದಕ್ಕೆ ಹೋಗ್ತಾನೇ ಇದ್ದಾರೆ. Say something. Say something. We are back. After long time. Long time. Don't want to see. How are you? ಇಲ್ಲಿ ನೋಡಿ ಒಂದು ಕ್ಯೂಟು ಹಟ್ಟಿದೆ, ಚಂದ ಇದೆ. ಇದರೊಳಗೆ ಏನಿದೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಇದೇನಿದೆ, ಡನ್ 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 ಡನ್. ಇಲ್ಲೆಲ್ಲ ಮರದೊಳಗೆ ಎಷ್ಟು ಚೆನ್ನಾಗಿ ಕೆತ್ತಿದಾರಲ್ವ. ಬಟರ್ಫ್ಲೈ ಆ್ಯಂಡ್ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ.
करना था क्या? नहीं यूं ही बैठा रहना, बैठा रहना फील करना है। हाँ मैं नहीं पोज हो गया अब। वो वीडियो हाँ रिकॉर्डिंग। रिकॉर्डिंग चल रहा है रिकॉर्डिंग। हाँ चल रहा है। ये है हमारी अच्छी अच्छी ब्लॉगर सब ब्लॉगिंग कर रही है और बहुत अच्छा कैप्चर कर रही है जो हमने पिछले 2 साल में भी नहीं किया हुआ है। शी इज डूइंग आवर जॉब नाउ, गुड वर्क। ಥ್ಯಾಂಕ್ ಯು. ಇದ್ರ ಮೇಲೆ ಬರೆದಿದ್ದಾರೆ ಸ್ವಿಡಿಷಲ್ಲಿ, ಇದ್ರ ಸುತ್ತ ಒಂದು ಮರ ಸುತ್ತಬೇಕು ಇದ್ರ ಮೇಲೆ, ಆದರೆ ಕಾಲು ಕೆಳಗಡೆ ನೆಲದ ಮೇಲೆ ಬೀಳಿಸ್ಬಾರ್ದು. ಸೊ ಲೆಟ್ಸ್ ಟ್ರೈ. रानू जैकेट नीचे निकालो। ಆ್ಯಂಡ್ ಇಲ್ಲಿ ಬರೆದಿದ್ದಾರೆ ಈ ಏನಿದೆ ಈ ಪೋಲ್ಸ್ ಇದ್ರ ಒಳಗಿಂದ ನಡ್ಕೊಂಡೋಗಿ ಇಲ್ಲಿಂದ ಇಲ್ಲಿ ಎಂಡ್ ಮಾಡಬೇಕು ಅಂತ ಬರೆದಿದ್ದಾರೆ. ಬಟ್ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಪಾಯಿಂಟ್ ಇದೆ, ಬನ್ನಿ ನೋಡ್ಕೊಂಬಂದ್ಬಿಡೋಣ. ಓ ವಾವ್, ನನಗೆ ಇಷ್ಟ ಆಯ್ತಿದು. ಫುಲ್ ಖೋದೆ ಕಾಣಿಸ್ತಾ ಇದೆ ಇಲ್ಲಿಂದ. ಆ್ಯಂಡ್ ಇಲ್ಲೊಂದು ಬಾರ್ಬಿಕ್ಯೂ ಪಾಯಿಂಟ್ ಇದೆ, ಅಷ್ಟೇ ಎಂಡಿದು. ನೋಡಿ ನೋಡಿ ಚಿಕ್ಕ ಪುಟ್ಟ ಮನೆಗಳು, ಇಲ್ಲಿಂದ ಚಿಕ್ಕ ಪುಟ್ಟ ಕಾಣಿಸ್ತದೆ, ಆದರೆ ಅದೆಲ್ಲ ದೊಡ್ಡ ಮನೆಗಳು. ಫುಲ್ ಮನೆ ಮನೆ ಮನೆ. ನನಗೆ ಇವಾಗ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸ್ತದೆ ಅಂದರೆ ಚಾಮುಂಡಿ ಬೆಟ್ಟದಿಂದ ಫುಲ್ಲು ಚಿಕ್ಕ 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 ಮನೆಗಳು ಕಾಣಿಸುತ್ತಲ್ಲ ಹಂಗೆ ಕಾಣಿಸ್ತಾ ಇದೆ. ಅದರಲ್ಲಿ ಫುಲ್ ಲೈಟಿಂಗ್ ಕಾಣಿಸುತ್ತೆ, ಇಲ್ಲ ಆ ಥರ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಕಲ್ಲು ಮೇಲೆ ಮ್ಯಾಪ್ ಇದೆ, ನಾವಿರೋವಂಥ ಪ್ಲೇಸಿನ ಮ್ಯಾಪ್ ಇದು. ಇಲ್ಲಿ ಸೆಂಟ್ರಮ್ ಅಂತ ಒಂದೊಂದು ರೀಲಲ್ಲಿ ಹೇಳ್ತಿದ್ನಲ್ಲ, ಅದು ವೋಲ್ವೋ ಕಂಪನಿ. ಆ್ಯಂಡ್ ಇದು ಒಂದು ವ್ಯೂ ಪಾಯಿಂಟ್. क्या है, क्या देखना है भाई? ओ यहाँ से नीचे जा सकते हैं? यहाँ जा सकते हैं, जा. ಓಕೆ. ಇಲ್ಲಿ ಮೆಟ್ಲೆಲ್ಲ ಇದೆ, ಕೆಳಗಡೆ ಇಳ್ಕೊಂಡು ಹೋಗ್ಬೋದು. ಎಸ್, ಆಮೇಲೆ ಬರ್ತೀವೋ ಎಲ್ಲೋ ಗೊತ್ತಿಲ್ಲ, ಇಳ್ಕೊಂಡು ಮಾತ್ರ ಹೋಗ್ಬೋದು. ನಂಗೆ ಬಾಲಿದು ಟ್ರೆಕ್ ಮಾಡಿದ್ದು ನೆನಪಾಗ್ತಿದೆ. ಹಿಂಗೆ ಇಳ್ಕೊಂಡು ಹೋಗ್ತಿದ್ವಲ್ಲ, ಹೋಗುವಾಗ ಈಸಿ, ವಾಪಸ್ ಬರುವಾಗ ಬಾಲಿ ಯಾಕಮ್ಮ ನೆನಪು ಮಾಡ್ತೀಯ ನೀನು? ಇಲ್ಲಿ ನೋಡಿ ಎಲ್ಲ ಆ್ಯಕ್ಟಿವಿಟಿ ಏರಿಯಾ ಇದೆ. ಫುಲ್ಲೆಲ್ಲ ಹಿಂಗೆ ಒಂದರಿಂದ ಒಂದು ಸ್ಟೆಪ್ಪಿಗೆ ಹೋಗುವಂಥದ್ದು. ಆಮೇಲೆ ಇಲ್ಲಿ ಹೀಗೆ ನಡೆಯುವಂಥದ್ದು ಇದೆಲ್ಲ ಇದೆ. ಆ್ಯಂಡ್ ಎಲ್ಲ ಫ್ರೀ, ಎಲ್ಲ ಟ್ರೈ ಮಾಡ್ಬೋದು. ಅಡ್ವೆಂಚರ್ ಪ್ಲೇಸ್ ಇದು. ಇಲ್ಲಿ ನೋಡಿ ಹಾವು 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 ಹಾವು. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ. ಇದು ಕಿಡ್ ಝೋನು, ಸೊ ಕೆಳಗಿದೆ. ಇಲ್ಲಿ ನೋಡಿ ಒಂದು ಪುಟ್ಟ ಮನೆ. वो बारबेक्यू है यहाँ पे. ಇಲ್ಲಿ ನೋಡಿ ಈಗ 10 ಮಿನಿಟ್ಸಲ್ಲಿ ಬಸ್ಸುಂಟು, ಬಸ್ಸಿಗೆ ಹೋಗ್ತಾ ಇದ್ದೀವಿ. ಓಡಿ 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 ಬಂದ್ವಿ. ಅಂದರೆ ಯಾವಾಗಲೂ ವೀಕೆಂಡ್ ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಕೂತು ಸುತ್ತಾಡಿ, ವಾಕಿಂಗ್ ಮಾಡಿ, ಟ್ರೆಕ್ ಮಾಡಿ, ಗೇಮ್ಸ್ಗಳು ಆಟಾಡಿ. Good place to chill out, I felt.
ಇದು ನೋಡಿ, ಈ ಬಿಲ್ಡಿಂಗ್ ಫುಲ್ ಗ್ರೀನ್ ಇದೆ. ವಿಂಟರಲ್ಲಿ ಕಲರ್ ಚೇಂಜ್ ಆಗುತ್ತಂತೆ, ಒಂದೊಂದು ಕಲರ್ ಥರ ಕಾಣಿಸುತ್ತಂತೆ. ಇದು ಚೆನ್ನಾಗಿದೆ ರೋಡು. ಡನ್ ಫಾರ್ ದ ಡೇ. ನೋಡಿದ್ದಾಯಿತು. ಇವಾಗ ಹೊಟ್ಟೆಗೆ ಏನಾದರೂ ತಿನ್ನಬೇಕಲ್ವಾ, ಅದಕ್ಕೆ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನಾದರೂ ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಇವಾಗ ಎಷ್ಟು ಗೊತ್ತಾ ಟೈಮು? ಈಗ 7:15 ನೋಡಿ. ಬಿಸಿಲು ಮುಖಕ್ಕೆ ಹಾಗೆ ಹೊಡೀತಾ ಇದೆ. ಕ್ರೇಜಿ ಇಲ್ಲಂತೂ. ಈ ರೋಡ್ ನಾನು ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು ಈ ಕಡೆ ಸೈಡ್. ಇದು ನಮ್ಮ ಮನೆ ಹತ್ರನೇ ಇರೋದು. ಬಟ್ ಚೆನ್ನಾಗಿದೆ ಒಂಥರ, ನಂಗೆ ಇಷ್ಟ ಆಯ್ತು ಈ ರೋಡು. ಇಲ್ಲಿ ಫೋಟೋ ಎಲ್ಲ ಸಖತ್ತಾಗಿ ತಗೋಬೋದು, ಮಸ್ತ್ ಇದೆ ಮಾತ್ರ ಅಲ್ಲ. ನಾವು ಬ್ಯಾಕ್ ಟು ನಮ್ಮ ಪ್ಲೇಸ್ ಸೆಂಟ್ರಮ್. ಮೈಕ್ ಆನ್ ಇದೆಯಾ ಬೇಬಿ? ಹೌದು, ಆನ್ ಇದೆ. ಇದೇನಿದು ಡ್ರಾಪಿನ್? ಏನಪ್ಪ ಗೊತ್ತಿಲ್ಲ, ಸುಮ್ಮನಿರಿ. ಗೊತ್ತಿಲ್ದಿರೋದು ಓದಕ್ಕೆ ಹೋಗ್ಬಾರ್ದು. ಇಲ್ಲಿ ನೋಡಿ, ಆಡಿ ಇಲ್ಲೆಲ್ಲ ಆಡಿ ಬೆಂಜ್ ಅವೆಲ್ಲ ಕಾಮನ್, ಎಲ್ಲರದೊಂದು ಇರುತ್ತೆ. ಅದೇ ರೆಸ್ಟೋರೆಂಟ್ ಓಪನ್ ಇಲ್ಲ, ಯಾಕಂದರೆ ಇವತ್ತು ಪಬ್ಲಿಕ್ ಹಾಲಿಡೇ ಅಂದರೆ ಮಿಡ್ ಸಮ್ಮರ್ ಏನೋ ಸಮಥಿಂಗ್ ಹಾಲಿಡೇ ಕೊಟ್ಟಿದ್ದಾರೆ. ಸೊ ಯಾವುದೇ ಹೋಟೆಲ್ ಓಪನ್ ಇಲ್ಲ. ಏನು ತಿನ್ನೋದು ಗೊತ್ತಿಲ್ಲ. ಹೇಗೆ ಮನೆಗೆ ಹೋಗಿ ತಿಂತೀವಿ ಅನ್ನಿಸ್ತದೆ. ಆ್ಯಂಡ್ ವೈಟ್ ಇಲ್ಲಿನ ಚರ್ಚ್, ಇದು ನಾವಿರೋಂಥ ಪ್ಲೇಸಲ್ಲಿರೋಂಥ ದೊಡ್ಡ ಚರ್ಚ್. ಎಲ್ಲರೂ ಟಯರ್ಡ್ ಆಗಿದ್ದಾರೆ, ತಲೆ ಕೆಟ್ಟೋಗ್ತಿದೆ ಎಲ್ರಿಗೂ, ಏನು ಮಾಡೋದು ಇವಾಗ ಅಂತ. ಸೊ ನೋಡಬೇಕು. ಬಿಸಿಲು ಬಂತು. ಯಾವುದೇ ರೆಸ್ಟೋರೆಂಟ್ಗಳು ಏನೂ ಓಪನ್ ಇಲ್ಲ. ಟ್ರೈ ಮಾಡಿದ್ವಿ, ಎಲ್ಲ ಕಡೆ ಕ್ಲೋಸ್ ಇದೆ. ಹಾಗಾಗಿ ಈಗ ಎಲ್ಲರೂ ಒಬ್ಬರು ಫ್ರೆಂಡ್ ಮನೆಯಲ್ಲಿ ಸೇರ್ಕೊತಾ ಇದ್ದೀವಿ. ಅಲ್ಲೇ ಏನಾದರೂ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊತೀವಿ, ವಾಪಸ್ ಮನೆಗೆ ಹೋಗಿ ಮಲ್ಕೊಳ್ಳೋದು. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ಸೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ವೆಯ್ಟ್ ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್. Keep watching, keep supporting. Until then, I am Arpita Delkar signing off. Bye.